ಹೇ ಫ್ರೆಂಡ್ಸ್, ವೆಲ್ಕಮ್ ಅಗೇನ್. ತುಂಬ ದಿನ ಆದ್ಮೇಲೆ ಈ ಥರ ವಿಡಿಯೋ ಮಾಡ್ತಾ ಇರೋದು. ಅಕ್ಕಪಕ್ಕದಲ್ಲಿ ತುಂಬ ಸೌಂಡ್ ಇದೆ. ಎನಿವೇಸ್ ಈ ಸಿಚುವೇಶನ್ ಇದಕ್ಕಿಂತ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಸೊ ರೀಸೆಂಟ್ಲಿ ಎಲೆಕ್ಷನ್ ಆಯಿತು, ಬಿಜೆಪಿ ಗೆದ್ದಿತು. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಜನರು ಯಾವ ರೀತಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ರೀತಿ ಅಂತೂ ಬಂದಿಲ್ಲ. ಸೊ ನಾನು ಪೊಲಿಟಿಕ್ಸ್ ಅಲ್ಲಿ ಮತ್ತೆ ಇಲೆಕ್ಷನ್ ಅಲ್ಲಿ ಯಾವುದೇ ರೀತಿ ನನಗೆ ಎಕ್ಸ್ಪರ್ಟೀಸ್ ಇಲ್ಲದೇ ಇದ್ರೂ ಕೂಡ ಒಂದು ಕಾಮನ್ ಮ್ಯಾನ್ ಆಗಿ ನನ್ನೊಂದು ಐಡಿಯಾಲಜಿ ಇಟ್ಕೊಂಡು ನನಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅನ್ನೋ ಒಂದು ವಿಷಯ ಶೇರ್ ಮಾಡ್ತೀನಿ. ಸೊ ವಿದೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಸೊ ಎಲ್ಲದಕ್ಕಿಂತ ಮೊದಲು ಈ 90% ಬಂದವನು ಬೇಜಾರದಲ್ಲಿದ್ದಾನೆ, ಮತ್ತೆ ಜಸ್ಟ್ ಪಾಸ್ ಆದವನು ತುಂಬ ಖುಷಿಯಾಗಿದ್ದಾನೆ, ಈ ರೀತಿ ಒಂದು ಕಂಪ್ಯಾರಿಸನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓವರ್ ಆಲ್ ನಾವು ನೋಡೋದಕ್ಕೆ ಹೋದ್ರೆ NDA ಅದರ ಸರ್ಕಾರ ಮಾಡೋದಕ್ಕಾದ್ರೂ ಕೂಡ ಅದರ ಫಾಲೋವರ್ಸ್ ಬೇಜಾರಾಗಿದ್ದಾರೆ. ಮತ್ತೆ ಇಂಡಿಯಾ ಅಲಯನ್ಸ್ ಮತ್ತು ಅದರ ಸಪೋರ್ಟರ್ಸ್ ಏನಿದ್ದಾರೆ ಸೀಟ್ಸ್ ಅಷ್ಟು ಬರ್ದಿದ್ರು ಖುಷಿಯಾಗಿದ್ದಾರೆ. ಯಾಕೆ ನೋಡಿ, ಇದೆಲ್ಲ ಒಂದು ನರೇಟಿವ್, ಅದು ಸ್ಟ್ರೇಟ್ ಫಾರ್ವರ್ಡ್ ವಿಷಯ ಅಲ್ಲ. ಸೊ ಯಾರಿಗಾದ್ರೂ ಇಷ್ಟು ಪರ್ಸೆಂಟೇಜ್ ಸಿಕ್ಕಿದ್ರೆ ಅವನಿಗೆ ಫುಲ್ ಪವರ್ ಬರುತ್ತೆ, ಆದ್ರೆ ಅದಕ್ಕಿಂತ ಕಡಿಮೆ ಸಿಕ್ಕಿದ್ರೆ ಅವನಿಗೆ ಟೈಟಲ್ ಸಿಕ್ಕಿದ್ರು ಕೂಡ ಅವ್ನು ಪವರ್ಫುಲ್ ಆಗಿರೋದಿಲ್ಲ. ಈ ರೀತಿ ಒಂದು ಸಿಚುವೇಶನ್ ಇತ್ತು. ಬಿಜೆಪಿ ಗೆಲ್ಲುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಕೆಲವು ಹಾರ್ಡ್ ಕೋರ್ ಕಾಂಗ್ರೆಸ್ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇದ್ದಿರಬಹುದು. ಸೊ ಪ್ರಾಕ್ಟಿಕಲ್ ಆಗಿ ನಾವು ಇಂಡಿಯಾ ಅಲಯನ್ಸ್ ಮತ್ತೆ NDA ಬಗ್ಗೆ ಗೊತ್ತಿದ್ದವ್ರಿಗೆಲ್ಲ NDA ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಅಂತ ಗೊತ್ತಿತ್ತು. ಆದ್ರೆ ಯಾವ ಲೆವೆಲ್ ಅಲ್ಲಿ ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಇಲೆಕ್ಷನ್ ಯಾವ ದಿನ ಮುಗೀತು ಅದೇ ದಿನ ಟ್ವೀಟ್ ಕೂಡ ಹಾಕಿದ್ದೆ, ಬಿಜೆಪಿನೇ ಗೆಲ್ಲುತ್ತೆ. ಆದ್ರೆ ಇಂಡಿಯಾ ಅಲಯನ್ಸ್ ಲಾಸ್ಟ್ ಒಂದು 2-3 ತಿಂಗಳು ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಆ ಒಂದು ಯುನಿಟಿ ಇದೆಯಲ್ಲ, ಆನ್ ಗ್ರೌಂಡ್ ಯುನಿಟಿ, ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರುವಂತಹ ಯುನಿಟಿ, ಇದೆಲ್ಲ ಒಂಥರ ಕಾಂಬಿನೇಷನ್ ನೋಡಿದ್ರೆ ರಿಸಲ್ಟ್ ಅಲ್ಲಿ ಇಂಪ್ಯಾಕ್ಟ್ ಅಂತೂ ಆಗುತ್ತೆ. ಆದ್ರೆ ಈ ಹಿಂದೂ ಮುಸ್ಲಿಂ ಡಿವೈಡ್ ಆಗಿರ್ಬೋದು ಅಥವಾ ಒಂದು ಹಾರ್ಡ್ ಕೋರ್ ಐಡಿಯಾಲಜಿ ಆಗಿದ್ದಿರಬಹುದು, ಎಷ್ಟು ದೊಡ್ಡ ಪರ್ವತ ಬಿಜೆಪಿ ಕಟ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಲೆವೆಲ್ ಅಲ್ಲಿ ಕಂಪ್ಲೀಟ್ ಒಂಥರ ಈ ನ್ಯೂಸ್ ಮೀಡಿಯಾ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ, ಬಿಜೆಪಿನ ಸೋಲ್ಸ್ ಬಿಟ್ಟು ಗವರ್ಮೆಂಟ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪು. ಎಲೆಕ್ಷನ್ ರಿಸಲ್ಟ್ ಗಿಂತ ಮೊದಲು ಪೊಲಿಟಿಷಿಯನ್ಸ್ ಎಲ್ಲ ಮಾತಾಡಬಹುದು, ಆದ್ರೆ ಫಾಲೋವರ್ಸ್ ಆಗಿ ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಪ್ರಾಕ್ಟಿಕಲ್ ಅಲ್ಲ ಆಗಿತ್ತು. ಅದ್ರ ರಿಸಲ್ಟ್ ನೋಡಿದ್ರೆ, ಎಸ್ಪೆಷಲಿ ಕೆಲವೊಂದು ರಿಸಲ್ಟ್ ತುಂಬಾ ಸರ್ಪ್ರೈಸಿಂಗ್ ಆಗಿ ಬಂದ್ಬಿಟ್ಟು, ಅದು ಎಕ್ಸಿಟ್ ಪೋಲ್ಸ್ ನಂತರ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟು, ಆಮೇಲೆ ರಿಸಲ್ಟ್ ಏನ್ ಬಂತು, ಬಿಜೆಪಿ ಕಂಪ್ಲೀಟ್ ಪವರ್ ಇಲ್ಲ ಅಂತ ಗೊತ್ತಾಯ್ತು, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಬಂದ್ಬಿಟ್ಟು ಇವಾಗ ಗವರ್ಮೆಂಟಲ್ ಕಂಟ್ರೋಲ್ ತಗೊಳುತ್ತೆ ಅಂತ ಏನ್ ಗೊತ್ತಾಯ್ತು, ಆ ವಿಷಯಕ್ಕೂ ಖುಷಿಯಾಗಿರೋದು. ಅಪೋಸಿಷನ್ ತುಂಬಾ ಕಡಿಮೆ ಜನ ಇದ್ರು, ಆ ನಂಬರ್ ಇನ್ಕ್ರೀಸ್ ಆಯ್ತು, ಆ ವಿಷಯಕ್ಕೆ ಖುಷಿಯಾಗಿರೋದು. ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ ಅನ್ನುವಂತ ಯಾವ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇಲ್ಲಾಗಿತ್ತು. ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಎಕ್ಸಿಡೆಡ್ ಪರ್ಫಾರ್ಮೆನ್ಸ್ ಆಯ್ತು. ನಮಗ್ ಸಿಗುವಂತ ಎಲ್ಲಾ ಖುಷಿನೂ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರನೇ ಇರುತ್ತೆ. ಸೊ ಸಹಜವಾಗಿ ಬಿಜೆಪಿ ಫಾಲೋವರ್ಸ್ ಗೆಲ್ಲ ಬೇಜಾರಾಯ್ತು. ಇಂಡಿಯಾ ಅಲಯನ್ಸ್ ಯಾರು ಫಾಲೋ ಮಾಡ್ತಾ ಇದ್ರು ಅವ್ರ ತಕ್ಕ ಮಟ್ಟಿಗೆ ಖುಷಿ ಆಯ್ತು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಸಂಘಿಗಳಾಗಿರ್ಬೋದು ಅಥವಾ ಮನುವಾದಿಗಳಾಗಿದ್ದಿರ್ಬೋದು, ಅವರಲ್ಲಿ ನೀವು ಒಂದು ವಿಷಯ ನೋಡ್ಬೋದು, ಅವರು ಸಮಾಜದಲ್ಲಿ ಈ ಕಾಸ್ಟ್ ಸಿಸ್ಟಮ್ ಇರಬಾರ್ದು ಅನ್ನುವಂತ ವಿಷಯ ಯಾವಾಗೂ ಮಾತಾಡಲ್ಲ. ಎಕ್ಸ್ಪ್ಲಿಸಿಟ್ಲಿ ಅವ್ರ ಕಾಸ್ಟ್ ಸಿಸ್ಟಮ್ ವಿರುದ್ಧ ಹೋರಾಡೋದು ಇಲ್ಲ. 90% ಸಂಘಿಗಳು ಮತ್ತೆ ಇವರು ಮನುವಾದಿಗಳು ಮಾತಾಡೋದು ರಿಸರ್ವೇಶನ್ ಹೋಗ್ಬೇಕು ಅಂತ, ಸೋಷಿಯಲ್ ಸ್ಟ್ರಕ್ಚರ್ ಅಲ್ಲಿ ತಮ್ಮ ಪೊಸಿಷನ್ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅದ್ರ ಪೊಲಿಟಿಕಲ್ ವಿಷಯ ಬಂದ್ರೆ, ಬಿಜೆಪಿಗೆ ಸಪೋರ್ಟ್ ಮಾಡುವಂತ ವಿಷಯ ಬಂದ್ರೆ, ಅವಾಗ ಅವ್ರಿಗೆಲ್ಲ ಯೂನಿಟಿ ಬೇಕಾಗುತ್ತೆ. ಸೊ ಈ ತರ ಡಿಸ್ಕಷನ್ಸ್ ಎಲ್ಲ ಆಗುವಾಗ ಹಿಂದೂ ಐಡೆಂಟಿಟಿ ಇಟ್ಕೊಂಡೇ ಅವ್ರು ಡಿಸ್ಕಷನ್ ಮಾಡ್ತಾರೆ. ಎಸ್ಪೆಷಲಿ ಅದು ಪೊಲಿಟಿಕಲ್ ಇಂಪ್ಯಾಕ್ಟ್ ಏನಾದ್ರು ಆಗೋದಿದ್ರೆ, ಅವಾಗ ಅವರಿಗೆ ಕಾಸ್ಟ್ ವಿಷಯ ಮಾತಾಡಬಾರ್ದು ಅಂತ ಇರುತ್ತೆ. ಯಾಕಂದ್ರೆ ಕಾಸ್ಟ್ ಐಡೆಂಟಿಟಿ ಟ್ರಿಗರ್ ಆಗ್ಬಿಟ್ರೆ ವೋಟ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಯಾರಿಂದ ರಿಸರ್ವೇಶನ್ ಕಿತ್ಕೋಬೇಕಂತ ಇರ್ತಾರೋ ಅವ್ರ ಹತ್ರ ನಾವೆಲ್ಲ ಹಿಂದೂಗಳು ಅಂದ್ಬಿಟ್ಟು ಬಿಜೆಪಿ ವೋಟ್ ಹಾಕ್ಸ್ಬೇಕು. ಯೂಶುವಲಿ ಇದೇ ಒಂದು ಸ್ಟ್ರಾಟಜಿ ಇರ್ತಾರೆ ಅವರು. ಇತ್ತೀಚೆಗೆ ಈ ಇಲೆಕ್ಷನ್ ಆಗೋದಕ್ಕಿಂತ ಮೊದಲು ತುಂಬಾ ರಾಜ್ಯಗಳಲ್ಲಿ ಕಾಸ್ಟ್ ಬೇಸ್ಡ್ ಡಿಸ್ಕಷನ್ ಜಾಸ್ತಿ ಸ್ಟಾರ್ಟ್ ಆಯ್ತು. ನಾರ್ತ್ ಇಂಡಿಯಾದಲ್ಲೆಲ್ಲ ತುಂಬಾ ಇದನ್ನ ನಾವು ನೋಡಿದ್ವಿ. ಅದು ರಾಜ್ಪೂತ್ ವಿಷಯ ಆಗಿರ್ಬೋದು, ಇನ್ಯಾವುದೋ ಕಾಸ್ಟ್ ವಿಷಯ ಆಗಿದ್ದಿರ್ಬೋದು. ಕೆಲವು ಕಾಸ್ಟ್ ಮಧ್ಯೆ ಕ್ಲಾಶಸ್ ಆಯ್ತು, ಕೆಲವು ಲೀಡರ್ಸ್ ಏನೇನೋ ಒಂದು ಹೇಳಿಕೆ ಕೊಟ್ಟರು, ಅಲ್ಲೇ ಡಿವೈಡ್ ಬೇರೆ ಆಯ್ತು. ಪುಲ್ವಾಮಾ ತರ ಏನೋ ಒಂದು ಸಿಚುವೇಶನ್ ಇರ್ಲಿಲ್ಲ, ಯಾಕಂದ್ರೆ ಬೇರೆ ಎಲ್ಲ ವಿಷಯ ಮರ್ತು ಬಿಟ್ಟು ಈ ನ್ಯಾಷನಾಲಿಟಿ ಮೇಲೆ ಫೋಕಸ್ ಮಾಡ್ಬಿಟ್ಟು ಜನ ವೋಟ್ ಆಗ್ತಾ ಇದ್ರು. ಅದರಿಂದ ಮೇಜರ್ ವೋಟ್ ಏನ್ ಬರದೇ ಇದ್ರು ಕೂಡ ಅದು ಒಂದು ಫ್ಯಾಕ್ಟರ್ ಆಗಿರುತ್ತೆ. ಮಲ್ಟಿಪಲ್ ಫ್ಯಾಕ್ಟರ್ ಸೇರ್ಕೊಂಡ್ಬಿಟ್ಟು ಈ ತರ ಅಡ್ವಾಂಟೇಜ್ ತರ್ತಿತ್ತು, ಅದು ಕೂಡ ಆಗಿಲ್ಲ. ಇನ್ನೊಂದು ವಿಷಯ ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಈ ಬಿಜೆಪಿ ಲೀಡರ್ಶಿಪ್ ಮತ್ತೆ RSS ಮಧ್ಯೆ ರಿಫ್ಟ್ ಬೇರೆ ಡೆವಲಪ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಅದ್ರದ್ದು ಹೌದಾಗಿದ್ರೆ ಅದ್ರ ಇಂಪ್ಯಾಕ್ಟ್ ಇದ್ದಿರಬಹುದು. ಎಲ್ಲದಕ್ಕಿಂತ ಮೇಜರ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಇವರೊಂದು ಕ್ಲೀನ್ ಗವರ್ಮೆಂಟ್, ಇವ್ರು ಹಿಂದುತ್ವ ಅಂತೆಲ್ಲ ಮಾಡಬಹುದು ಹೊರತು ಈ ಕರಪ್ಷನ್ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲೆಲ್ಲ ಈ ಲೀಡರ್ಶಿಪ್ ಸ್ವಲ್ಪ ಕ್ಲೀನ್ ಅನ್ನುವಂತ ಇಂಪ್ರೆಷನ್ ಇತ್ತಲ್ಲ. ಎರಡು ವಿಷಯ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು. ಒಂದು, ಈ ಅಪೋಸಿಷನ್ ಪಾರ್ಟಿಲಿ ಯಾರ್ಯಾರ ಮೇಲೆ ಕೇಸಸ್ ಇರುತ್ತೋ, ಈ ಬಿಜೆಪಿ ಅವರೇ ಅವ್ರ ಮೇಲೆ ಅಲಿಗೇಷನ್ ಹಾಕ್ಬಿಟ್ಟು ಅವ್ರು ಸರಿ ಇಲ್ಲ, ದುಡ್ಡು ತಿನ್ನೋರು, ಈ ತರ ಎಲ್ಲ ಮಾತಾಡ್ಬಿಟ್ಟು ಅವ್ರ ಮೇಲೆ ED ರೇಡ್ ಆಗುತ್ತೆ, IT ರೇಡ್ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ನು ಬಿಜೆಪಿ ಜಾಯ್ನ್ ಆಗ್ಬಿಡ್ತಾನೆ. ಇದು ಕ್ಲೀನ್ ಇಮೇಜ್ ಅಂತೂ ಕೊಡೋದಿಲ್ಲ. ಸೊ ಬಿಜೆಪಿ ವಾಷಿಂಗ್ ಮೆಷಿನ್ ಅಂತ ಹೇಳ್ತಾರಲ್ಲ, ಅದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿದೆ. ಇಲೆಕ್ಟ್ರಲ್ ಬಾಂಡ್ಸ್ ಕೇಸ್ ಬೇರೆ ಆಯ್ತು. ಅಟ್ಲೀಸ್ಟ್ ಒಂದು 2-3 ವಾರ ಎಲ್ಲ ಕಡೆನೂ ನ್ಯೂಸ್ ಅಲ್ಲಿ ಅದೇ ಇತ್ತು. ಅಫ್ಕೋರ್ಸ್ ಕೆಲವು ಗೋಧಿ ಮೀಡಿಯಾ ಮಾತಾಡದೇ ಇದ್ದಿರಬಹುದು, ಆದ್ರೆ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಧ್ರುವ್ ರಾಟೆ ಆಗಿರ್ಬೋದು, ಇನ್ನೆಷ್ಟೊಂದು ಯೂಟ್ಯೂಬರ್ಸ್ ಆಗಿದ್ದಿರ್ಬೋದು, ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಎಷ್ಟೇ ಬಿಜೆಪಿ ಸಪೋರ್ಟರ್ಸ್ ಆಗಿದ್ರು ಕೂಡ ಕ್ಲೀನ್ ಅಲ್ಲ ಅನ್ನುವಂತ ಇಮೇಜ್ ಇವಾಗ ಅವ್ರಿಗೂ ಬಂದ್ಬಿಟ್ಟಿದೆ. ಎನಿವೇಸ್, ಒಂದು ರಿಸಲ್ಟ್ ಬಂತು. ಟು ಬಿ ವೆರಿ ಫ್ರಾಂಕ್, ನನಗೆ ರಿಸಲ್ಟ್ ಇಷ್ಟ ಆಯ್ತು. ಅಲ್ಲಿ ನನಗೇನೇನು ಇಷ್ಟ ಆಗುವಂತ ವಿಷಯ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಒಂದು, ಮೋದಿ ವಿನಿಂಗ್ ಮಾರ್ಜಿನ್ ಕಡಿಮೆ ಆಗಿರೋದು, ಅದು ಒಂದೇ
ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟೊಂದು ಬೇರೆ ಬೇರೆ ಜಾಗದಲ್ಲಿ ವೋಟ್ ಕಲೆಕ್ಟ್ ಆಗಿರುತ್ತೆ. ಯಾವುದೋ ಒಂದು ಟೈಮ್ ಅಲ್ಲಿ ಆಪೋಸಿಷನ್ ಕ್ಯಾಂಡಿಡೇಟ್ ಇದಾನಲ್ಲ, ಅವ್ನ್ ಟೋಟಲ್ ವೋಟ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಆ ಮನುಷ್ಯನಿಗೆ ಜಾಸ್ತಿ ವೋಟ್ ಸಿಕ್ಕಿತ್ತು. 3-4 ಲಕ್ಷದಲ್ಲಿ ಗೆಲ್ಲುವಂತ ಮೋದಿ ಇವಾಗ 1.5 ಲಕ್ಷಕ್ಕೆ ಬಂದಿದ್ದಾರೆ. ಆ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ಇಲ್ಲ ಅವ್ರ ಹೆಸರಾಗಿರ್ತೀನಿ ನಾನು. ಸೊ ಪಾಪ್ಯುಲಾರಿಟಿ ವಿಷಯ ತಗೊಂಡ್ರೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಜನ ಬರ್ತಾರೆ ಆ ರ್ಯಾಲಿ ಎಲ್ಲ ನೋಡೋದಕ್ಕೆ. ಆದ್ರೆ ಸಿಕ್ಕಾಪಟ್ಟೆ ವೋಟರ್ಸ್ ಕಡಿಮೆ ಆಗಿದ್ದಾರೆ. ಸೊ ಅದೊಂದು ಒಳ್ಳೆ ವಿಷಯ. ಎರಡನೇದು, ಆ ರಾಮ ಮಂದಿರ ಕಾನ್ಸ್ಟಿಟ್ಯೂನ್ಸಿಲಿ ಡಿಫೀಟ್ ಆಗಿರೋದು. ಸೊ ಇದೊಂದು ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಈ ದೇವರು, ದೇವಸ್ಥಾನ, ಮಸೀದಿ ಒಂದಿಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗತ್ತೆ ಹೊರತು ಅದರಲ್ಲೇ ಮೈಂಡ್ ವಾಶ್ ಮಾಡ್ಬಿಟ್ಟು ಜನರು ವೋಟ್ ಹಾಕ್ತಾರೆ ಅಂತ ತಿಳ್ಕೊಂಡ್ರೆ ಜನ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಗೊತ್ತಾಗ್ಬೇಕು. ಮೂರನೇದು, ಅಣ್ಣಾಮಲೈ ಡಿಫೀಟ್. ನೀವು ಹೇಳ್ಬೋದು ಸ್ಮೃತಿ ಇರಾನಿನು ಡಿಫೀಟ್ ಆದ್ರು, ಅಲ್ಲಿ ರಾಜೀವ್ ಚಂದ್ರಶೇಖರ್ ಡಿಫೀಟ್ ಆದ್ರು, ಅವರೆಲ್ಲ ಡಿಫೀಟ್ ಆಗಿದ್ದಿರ್ಬೋದು. ಆದ್ರೆ ಅವರ ಒಂದು ಪೊಲಿಟಿಕಲ್ ಮತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಷ್ಟೊಂದು ದೊಡ್ಡದಲ್ಲ. ಯಾವ ರೀತಿ ಅಣ್ಣಾಮಲೈನ ಹೈಪ್ ಮಾಡಿದ್ರು ಅಂತ ಹೇಳಿದ್ರೆ ಕೆಲವು 15 ಸೀಟ್ ಅಂತಾರೆ, ಕೆಲವು 10 ಸೀಟ್ ಅಂತಾರೆ, ಕೆಲವು ಇನ್ನಿಷ್ಟು ಸೀಟ್ ಅಂತಾರೆ. ಲಕ್ ಚೆನ್ನಾಗಿದ್ರೆ ಡಬಲ್ ಡಿಜಿಟ್ ಬಂದ್ಬಿಡುತ್ತೆ. ಏನೂ ಇಲ್ಲ ಆದ್ರೂ ಒಂದ್ 2 ಸೀಟ್ ಆದ್ರೂ ಬಂದೇ ಬರ್ಬೋದು ಅಂತ. ತಮಿಳುನಾಡಲ್ಲಿ ಮಾತ್ರ ಬರದೇ ಇರಲಿ ಅಂತ ನನಗೆ ತುಂಬಾ ಇತ್ತು. ಒಂದು ದೊಡ್ಡ ಮಾರ್ಜಿನ್ ಇಂದ ಅಣ್ಣಾಮಲೈ ಅವ್ರು ಸೋತಿದ್ದು ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ. ಅವ್ರು ಒಳ್ಳೆ ಪೊಲೀಸ್ ಆಫೀಸರ್ ಆಗಿದ್ದಿರ್ಬೋದು, ಅದ್ರ ನೆನ್ಪಿಡಿ ಜೆ ಸಾಯಿ ದೀಪಕ್ ನಂತವರು ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ದ್ರವಿಡಿಯನ್ ಐಡೆಂಟಿಟಿಗೆ ಅಣ್ಣಾಮಲೈ ಒಂದು ಥ್ರೆಟ್ ಅಂತಾನೆ ನಾನು ಭಾವಿಸ್ತೀನಿ. ಇಲ್ಲಾಂದ್ರೆ ವೈದಿಕರದ ಅಷ್ಟೊಂದು ಸಪೋರ್ಟ್ ಸಿಗೋದಿಲ್ಲ. ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆ ಒಂದು DMK ಬಂದ್ಬಿಟ್ಟು ಅಲ್ಲಿ ಸ್ವೀಪ್ ಮಾಡಿದ್ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಬಿಜೆಪಿ ಇವಾಗ ಫಾರ್ಮ್ ಮಾಡಿರೋ ಗವರ್ಮೆಂಟ್ ಒಳ್ಳೇದು. ಯಾಕಂದ್ರೆ ಇವಾಗ ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಂಡಿಯಾ ಅಲಯನ್ಸ್ ಅವ್ರು ಏನಾದ್ರು ಗವರ್ಮೆಂಟ್ ಫಾರ್ಮ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ಇವಾಗ ಇರುವಂತ ಕೊಯಿಲೇಷನ್ ಗವರ್ಮೆಂಟ್ ಗಿಂತ ವರ್ಸ್ಟ್ ಆಗಿರುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಬಿಜೆಪಿಗೆ 200+ ಸೀಟ್ಸ್ ಇದೆ. ಸೊ ಗವರ್ಮೆಂಟ್ ಮೇಲೆ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಇರುತ್ತೆ. ಈ ಕಡೆ ಇಂಡಿಯಾ ಅಲಯನ್ಸ್ ನೋಡಿದ್ರೆ ಕಾಂಗ್ರೆಸ್ 99 ಅದೇ ಹೈಯೆಸ್ಟ್ ಇರೋದು. ಯಾವ್ದೋ ಒಂದು ಪಾರ್ಟಿ 30, ಯಾವ್ದೋ ಒಂದು ಪಾರ್ಟಿ 40, ಯಾವ್ದೋ ಒಂದು ಪಾರ್ಟಿ 20. ಎಲ್ಲರೂ ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಾರೆ. ಹೆಸರಿಗೆ ಮಾತ್ರ ಗವರ್ಮೆಂಟ್ ಆಗಿರುತ್ತೆ. ಯಾವಾಗ ಯಾವ ಮಿನಿಸ್ಟರ್ ಫ್ಲಿಪ್ ಹೊಡಿತಾನೆ ಅಂತ ಗೊತ್ತಾಗೋದಿಲ್ಲ. ಸೊ ಇಂತ ಒಂದು ಟೆನ್ಷನ್ ಇರುವಂತ ಗವರ್ಮೆಂಟ್ ಬದಲು ಅಟ್ಲೀಸ್ಟ್ ಅದಕ್ಕಿಂತ ಅಂತ ಬೆಟರ್ ಸರ್ವೈವ್ ಆಗುತ್ತೆ ಇದು ಆಗ್ಲಿ. ಸೊ ಡೆವಲಪ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನನಗನ್ಸುತ್ತೆ. ಆದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಐಡಿಯಾಲಜಿಕಲ್ ಲಾಸ್ ಪಾಸ್ ಮಾಡ್ತಾರಲ್ಲ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅಂದ್ರೆ TDP ಆಗಿರ್ಬೋದು, ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು, ಅವ್ರು ಹಾರ್ಡ್ ಕೋರ್ ಹಿಂದುತ್ವ ಐಡಿಯಾಲಜಿ ಅವರಲ್ಲ. ಸೊ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಬರೀ ಹಿಂದುತ್ವ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ತಮ್ಮ ಇಮೇಜ್ ಬಗ್ಗೆ ಬೇರೆ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತ ಎಷ್ಟೊಂದು ವಿಷಯ, ಈ ಸಂಘಿಗಳಿಗೆ ಇಷ್ಟ ಆಗುವಂತ ವಿಷಯ, ಈ ಒನ್ ನೇಷನ್ ಒನ್ ಎಲೆಕ್ಷನ್, CA, NRC, ಯೂನಿಫಾರ್ಮ್ ಸಿವಿಲ್ ಕೋಡ್, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ನಾನು ಯೂನಿಫಾರ್ಮ್ ಸಿವಿಲ್ ಕೋಡ್ ವಿರುದ್ಧ ಇಲ್ಲ, ಆದ್ರೆ ಅದು ಮನುವಾದಿಗಳಿಗೆ ಬೇಕಾಗಿರುವಂತ ಮುಸ್ಲಿಮರು ಟಾರ್ಗೆಟ್ ಮಾಡುವಂತ ಈ ಕಾಂಬಿನೇಷನ್ ಇರಬಾರ್ದು. ಈಕ್ವಾಲಿಟಿ ಫೋಕಸ್ ಮಾಡಿದ್ರೆ ಪರವಾಗಿಲ್ಲ, ಯೂನಿಫಾರ್ಮ್ ಆಗಿರ್ಬೇಕು. ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಿದ್ರು ಕೂಡ ಅದ್ರ ಹಿಂದ್ಗಡೆ ಒಂದು ಒಳ್ಳೆ ಇಂಟೆನ್ಷನ್ ಇರಬೇಕು. ಈ ಬರೀ ಸಂಘಿ ವೋಟರ್ಸ್ ನ ಇಂಪ್ರೆಸ್ ಮಾಡುವಂತ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಇಂಪ್ಲಿಮೆಂಟ್ ಆದ್ರೂ ಆಗ್ಬಹುದು, ಅದು ಡೈಲ್ಯೂಟ್ ಆಗಿರುತ್ತೆ, ಅಷ್ಟೊಂದು ಕಾಂಟ್ರವರ್ಷಿಯಲ್ ಆಗಿರೋದಿಲ್ಲ. ಇಲ್ಲಿ ನೋಡಿ ನಿತೀಶ್ ಕುಮಾರ್ ನೋಡಿ, ಇಲ್ಲಿ ನೋಡಿ ಚಂದ್ರಬಾಬು ನಾಯ್ಡು ನೋಡಿ, ಅವ್ರ ವೋಟರ್ ಬೇಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ತಾವು ಗವರ್ಮೆಂಟ್ ಜೊತೆ ಇರುವಾಗ ಅಷ್ಟೊಂದು ಈಸಿ ಆಗಿದೆಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಈ ಒಂದು ರಿಸ್ಟ್ರಿಕ್ಷನ್ ಇದೆಯಲ್ಲ, ಇದು ಬರುತ್ತೆ ಅಂತ ಗೊತ್ತಾಗ್ಬಿಟ್ಟು ಅಪೋಸಿಷನ್ ಖುಷಿಯಾಗಿರೋದು. ಸೊ ನೀವು ಜಾಸ್ತಿ ಮಾರ್ಕ್ಸ್ ತಗೊಬಂದು ರಾತ್ರಿ ನಿದ್ದೆಗಿಡುವಂತ ಪರಿಸ್ಥಿತಿ ನಿಮ್ದು. ಸೊ ಅದ್ ನಿಮ್ಮ ಹಣೆ ಬರ. ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ, ಮುಸ್ಲಿಮರಿಗೆ ಎಷ್ಟೇ ಮಾಡಿದ್ರು ಅವ್ರು ಬಿಜೆಪಿಗೆ ವೋಟೇ ಹಾಕೋದಿಲ್ಲ ಅಂತ ಇರಬಹುದು. ಆದ್ರೆ ಇನ್ನೊಂದು ವಿಷಯ ಇದೆ. ಸೇ ಫಾರ್ ಎಕ್ಸಾಂಪಲ್ ನಾವು ಬ್ರಾಹ್ಮಣರ ಕಮ್ಯುನಿಟಿ ತಗೊಂಡ್ರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ನಾನು ಜನರಲೈಸ್ ಮಾಡ್ತಾ ಇಲ್ಲ, ಪರಿಚಯ ಇರುವಂತಹ ಮ್ಯಾಕ್ಸಿಮಮ್ ಜನ ಮತ್ತೆ ಇಲೆಕ್ಷನ್ ಅನಾಲಿಸಿಸ್ ಮಾಡಿದಾಗ ಇದು ಗೊತ್ತಾಗುತ್ತೆ ನಿಮಗೆ. ಬಿಜೆಪಿಯಿಂದ ಪ್ರಾಕ್ಟಿಕಲಿ ಏನ್ ಬೆನಿಫಿಟ್ ಬರದೇ ಇದ್ರು ಕೂಡ ಬ್ರಾಹ್ಮಣರ ವೋಟ್ ಬಿಜೆಪಿಗೆ ಹೇಗೆ ಹೋಗುತ್ತೆ? ಯಾಕೆ ಹೋಗುತ್ತೆ? ಅದು ಏನೋ ಒಂದು ಕಾರಣ ಇರಬೇಕು ತಾನೆ. ಬಿಜೆಪಿ ಮುಸ್ಲಿಮರಿಗೆ ಹೆಲ್ಪ್ ಮಾಡಿದ್ರೆ ಮುಸ್ಲಿಮರು ವೋಟ್ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಆಗ್ತಾ ಇಲ್ಲ? ಅದ್ರ ಕಾರಣ ಹೇಳ್ತೀನಿ ನಾನು. ನೋಡಿ, ನಮ್ಮ ಇಂಡಿಯಾದಲ್ಲಿ ಈ ರೋಟಿ ಕಪಡ ಮಕಾನ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್, ಅದು ಬೇಕು. ಹೌದು, ಲೈಫ್ ಅಲ್ಲಿ ನಮ್ಗೊಂದು ಒಳ್ಳೆ ಪೊಸಿಷನ್ ಹೋಗಬೇಕು ಅಂತ ನಮ್ಗೆ ಅನ್ಸುತ್ತೆ. ಹೌದು, ಡೆವಲಪ್ಮೆಂಟ್ ಎಲ್ಲ ನಮಗ್ ಬೇಕು. ಹೌದು, ಆದ್ರೆ ಎಲ್ಲೋ ಒಂದ್ ಕಡೆ ಇಂಡಿಯಾದಲ್ಲಿ ಕಾಮನ್ ಆಗಿರುವಂತ ವಿಷಯ ಅಂತ ಹೇಳಿದ್ರೆ ಐಡೆಂಟಿಟಿ. ಐಡೆಂಟಿಟಿ ನಮ್ಮ ರಿಲಿಜನ್ ಸಂಬಂಧಪಟ್ಟಿರ್ಬೋದು, ನಮ್ಮ ಕಲ್ಚರ್ ಸಂಬಂಧಪಟ್ಟಿದ್ದಿರ್ಬೋದು, ನಮ್ಮ ಕಾಸ್ಟ್ ಸಂಬಂಧಪಟ್ಟಿದ್ದಿರ್ಬೋದು. ಇಂಡಿಯನ್ಸ್ಗೆ ಐಡೆಂಟಿಟಿ ತುಂಬಾ ಮುಖ್ಯ. ಇವಾಗ ಮುಸ್ಲಿಮ್ಸ್ಗೆ ಇಸ್ಲಾಂ ಐಡೆಂಟಿಟಿ ತುಂಬಾ ಮುಖ್ಯ, ಪ್ರೊಫೆಟ್ ಮೊಹಮ್ಮದ್ ಅವ್ರು ತುಂಬಾ ಮುಖ್ಯ, ಅಲ್ಲಾ ಅವ್ರು ತುಂಬಾ ಮುಖ್ಯ. ಇಲ್ಲಿ ಬ್ರಾಹ್ಮಣರ ಕಮ್ಯುನಿಟಿ ನಾವು ನೋಡಿದ್ರೆ ಆ ವೈದಿಕ ಕಲ್ಚರ್ ಅವ್ರಿಗೆ ತುಂಬಾ ಮುಖ್ಯ, ಹೋಮ ಹವನ ಎಲ್ಲ ತುಂಬಾ ಮುಖ್ಯ ಅವ್ರಿಗೆ. ಸೊ ಬಿಜೆಪಿ ಎಲ್ಲಿ ಪವರ್ಫುಲ್ ಆಗಿರುತ್ತೋ ಅಲ್ಲೊಂದು ಇಕೋ ಸಿಸ್ಟಮ್ ತಯಾರಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರ ವಿರುದ್ಧ ಮಾತಾಡೋದು ಅಥವಾ ಮುಸ್ಲಿಂ ವಿರುದ್ಧ ಮಾತಾಡೋರ್ಗೆಲ್ಲ ಸ್ವಲ್ಪ ಪ್ರಾಮುಖ್ಯತೆ ಸಿಗುತ್ತೆ. ಆ ಕಮ್ಯುನಿಟಿಗೆ ಟಾಂಟ್ ಮಾಡಬೇಕು, ಇಂಡೈರೆಕ್ಟ್ ಆಗಿ ಪ್ರೊಫೆಟ್ ಮೊಹಮ್ಮದ್ ಅವ್ರ ವಿರುದ್ಧ ಮಾತಾಡಬೇಕು, ಅಲ್ಲಾ ಮೇಲೆ ಏನೋ ಅಂತ ಹೇಳೋದು. ಸೊ ಈ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಇಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಬಿಜೆಪಿ ಡೈರೆಕ್ಟ್ ಇನ್ವಾಲ್ವ್ ಆಗದೆ ಇದ್ದಿರಬಹುದು, ಆದ್ರೆ ಬಿಜೆಪಿ ಪವರ್ಫುಲ್ ಆಗಿರುವಾಗ ಈ ತರ ಮುಸ್ಲಿಮರ ಟಾರ್ಗೆಟ್ ಮಾಡುವಂತ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಆತರ ಮಾಡೋದ್ರಲ್ಲಿ ಕೆಲವರು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಪ್ರಾಕ್ಟಿಕಲಿ ಏನ್ ಸ್ಕೀಮ್ ಬಂದ್ರು ಕೂಡ ನಮ್ಮ ಐಡೆಂಟಿಟಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಫೀಲಿಂಗ್ ಇರುತ್ತಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರನೇ ನಾನ್ ಬಿಜೆಪಿ ಅವರು ವೋಟ್ ಹಾಕ್ತಾರೆ. ಅದೇ ನೀವು ಬ್ರಾಹ್ಮಣರ ಕಮ್ಯುನಿಟಿಗೆ ಬಂದ್ರೆ, ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹೆಸರಲ್ಲಿ ಈ ಅಪ್ಪರ್ ಕಾಸ್ಟ್ ರಿಸರ್ವೇಶನ್ ಕೊಟ್ಟಿದಾರಲ್ಲ, ಅದೊಂದು ಬಿಟ್ರೆ ಬಿಜೆಪಿ ಬ್ರಾಹ್ಮಣರಿಗೆ ಏನೂ ಮಾಡಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಯಾವ ಪ್ರಾಕ್ಟಿಕಲ್ ಬೆನಿಫಿಟ್ ಕೊಟ್ಟಿಲ್ಲ ಅವ್ರಿಗೆ. ಆದ್ರೂ ಇಷ್ಟೊಂದು ಬ್ರಾಹ್ಮಣರು ಯಾಕೆ ಬಿಜೆಪಿಗೆ ವೋಟ್ ಹಾಕ್ತಾರೆ? ಯಾಕಂದ್ರೆ ಬಿಜೆಪಿ ಇರುವಾಗ ಈ ವೈದಿಕ ಕಲ್ಚರ್ ಪ್ರಮೋಟ್ ಆಗುತ್ತೆ. ಮೋದಿ ಹೋಗ್ಬಿಟ್ಟು ಅಲ್ಲಿ ಹೋಮವನ್ನು ಕೂತ್ಕೊಂಡು
ಇಟ್ಕೊಂಡಿರ್ತಾರೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಪುರೋಹಿತರ ಕೈ ಮುಗಿಯೋದು, ಯಾವ್ಯಾವ್ದೋ ಗುಂಪನ್ನ ಪಾರ್ಲಿಮೆಂಟ್ ಕರ್ಕೊಂಡ್ ಬರೋದು, ಫಾರ್ಮಾಲಿಟಿಗೆ ಬೇರೆ ಬೇರೆ ಜಾತಿ ಪುರೋಹಿತರನ್ನೆಲ್ಲ ಇವ್ರು ಕರ್ಕೊಂಡ್ ಬರ್ಬೋದು. ಇವ್ರನ್ನು ನಾವು ಇನ್ಕ್ಲೂಡ್ ಮಾಡಿದೀವಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೇ ಅನ್ನುವಂತ ಒಂದು ಪೊಲಿಟಿಕಲ್ ಇಂಪ್ರೆಷನ್ ಕೊಡಬಹುದು. ಆದ್ರೆ ಓವರ್ ಆಲ್ ನಾವು ನೋಡಿದ್ರೆ ಹೆವಿ ವೈದಿಕ ಸಿಸ್ಟಮ್ ಪ್ರಮೋಟ್ ಆಗುತ್ತೆ. ಯಾವ ವಿಷಯಕ್ಕೆ ಬ್ರಾಹ್ಮಣರ ಕಮ್ಯುನಿಟಿ ಅಷ್ಟೊಂದು ಅಟ್ಯಾಚ್ ಆಗಿರ್ತಾರೋ ಆ ವಿಷಯ ಸಪೋರ್ಟ್ ಮಾಡುವಂತ ಒಂದು ಇಕೋ ಸಿಸ್ಟಮ್ ತಯಾರಾಗುತ್ತೆ. ಡೈರೆಕ್ಟ್ ಬಿಜೆಪಿ ಲೀಡರ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇದೆಲ್ಲ ಇಮೋಷನಲಿ ಕನೆಕ್ಟ್ ಆಗುತ್ತೆ. ಸೊ ಒಂದ್ ಕಡೆ ನೋಡಿದ್ರೆ ಮುಸ್ಲಿಮರು ವೋಟ್ ಹಾಕೋದೇ ಇಲ್ಲ, ಎಲ್ಲರೂ ಹಾಕೋದಿಲ್ಲ ಅಂತಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ. ಇವಾಗ ನಾನು ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಎಲ್ಲಾ ಮುಸ್ಲಿಮ್ಸ್ ಅಂತ ಅಲ್ಲ, ಬ್ರಾಹ್ಮಣರು ಅಂತ ಹೇಳಿದ್ರೆ ಎಲ್ಲಾ ಬ್ರಾಹ್ಮಣರು ಅಂತ ಅಲ್ಲ. ಅದನ್ನ ನಾವು ಯಾರ್ಯಾರು ವೋಟ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡಿದ್ರೆ ಒಂದು ಜನರಲ್ ಸೀಕ್ವೆನ್ಸ್ ಗೊತ್ತಾಗುತ್ತೆ. ಅದ್ರ ಮಧ್ಯೆ ಎಷ್ಟೊಂದು ಕಾಸ್ಟ್ ಅಂಡ್ ಕಮ್ಯುನಿಟಿ ಇದೆಯಲ್ಲ, ಅವ್ರದ್ದೆಲ್ಲ ಗ್ಯಾರಂಟಿಡ್ ಇವ್ರಿಗೆ ವೋಟ್ ಹೋಗುತ್ತೆ ಅಂತ ಇಲ್ಲ. ಸೊ ನೀವು ನೋಡಿರ್ಬೋದು, ಇಲ್ಲಿ OBC ಕ್ಯಾಂಡಿಡೇಟ್ ಇಡಬೇಕು, ಇಲ್ಲಿ SC ST ಕ್ಯಾಂಡಿಡೇಟ್ ಇರಬೇಕು, ಇಲ್ಲಿ ಟ್ರೈಬಲ್ ಇರಬೇಕು, ಇಲ್ಲಿ ದಲಿತರು ಇರಬೇಕು, ಈ ತರ ಎಲ್ಲ ಕಾಂಬಿನೇಷನ್ ಹಾಕ್ತಾರೆ ಪಾರ್ಟಿಯವರು. ಆದ್ರೆ ಬಿಜೆಪಿಗೆ ಬ್ರಾಹ್ಮಣರು ವೋಟ್ಸ್ ನಮಗೆ ಈಸಿಯಲ್ಲಿ ಬರುತ್ತೆ ಅಂತಾನೂ ಗೊತ್ತಿದೆ, ಮುಸ್ಲಿಮ್ರು ವೋಟ್ ಹೇಗೂ ಬರಲ್ಲ ಅಂತಾನೂ ಗೊತ್ತಿದೆ. ಅಫ್ಕೋರ್ಸ್ ಅಗೇನ್ ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಸೊ ಓವರ್ ಆಲ್ ರಿಸಲ್ಟ್ ಇಂದ ತುಂಬಾ ಖುಷಿಯಾಗಿದೆ. ಪರ್ಸನಲಿ ನನಗೆ ಅರವಿಂದ್ ಕೇಜ್ರಿವಾಲ್ ಇಷ್ಟ, ಆಮ್ ಆದ್ಮಿ ಪಾರ್ಟಿ ಇಷ್ಟ ಆದ್ರೂ ಕೂಡ, ಡೆಲ್ಲಿಲಿ 1 ಸೀಟು ಬರದೇ ಇದ್ರೂ ಕೂಡ ಓವರ್ ಆಲ್ ಇಂಡಿಯಾ ಅಲಯನ್ಸ್ ರಿಸಲ್ಟ್ ಇದೆಯಲ್ಲ, ಐ ಆಮ್ ಹ್ಯಾಪಿ ವಿತ್ ದಟ್. ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟು ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತ ಅಲ್ಲ, ಆದ್ರೆ ಇವಾಗ ಆಗಿರೋದು ಏನಂತ ಹೇಳಿದ್ರೆ ಯಾವ ರೀತಿ ಫೈಟ್ ಮಾಡಿದ್ರೆ ನಾವು ಗೆಲ್ಬಹುದು ಅನ್ನುವಂತ ಒಂದು ಅಂದಾಜ್ ಸಿಕ್ಕಿದೆ. ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಇಲೆಕ್ಷನ್ ಯಾವುದು, ಅದು ಲೋಕಲ್ ಕಾರ್ಪೊರೇಟ್ ಇಲೆಕ್ಷನ್ ಆಗಿರ್ಬೋದು, ಅಸೆಂಬ್ಲಿ ಇಲೆಕ್ಷನ್ ಆಗಿರ್ಬೋದು, ಯಾವುದೇ ಇಲೆಕ್ಷನ್ ಆಗಿರ್ಬೋದು, ಪ್ರತಿ ಒಂದು ಇಲೆಕ್ಷನ್ ಕೂಡ ಇಂಡಿಯಾ ಅಲಯನ್ಸ್ ಸೀರಿಯಸ್ ಆಗಿ ತಗೋಬೇಕು. ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿನೂ ಹಾಗೆ ಮಾಡುತ್ತೆ. ಸಿಕ್ಕಾಪಟ್ಟೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಕೆಲವು ಪಾರ್ಟಿಗೆ, ದಟ್ಸ್ ಓಕೆ. ಅಲ್ಲಿ ಬಿಜೆಪಿ ನೋಡಿ ತಮಗೆ ಅವಶ್ಯಕತೆ ಇದ್ದಾಗ ಆ PDP ಜೊತೆ ಎಲ್ಲ ಸೇರ್ಕೊಂಡಿತ್ತು ಕಾಶ್ಮೀರಲ್ಲಿ ಕೆಲವು ವರ್ಷ ಮೊದಲು. ಸೊ ಎಲ್ಲಾದ್ರೂ ತಮ್ಮ ಡಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಪ್ರಾಕ್ಟಿಕಲಿ ಇವರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡಿ ಬಿಜೆಪಿ ಕೆಲಸ ಮಾಡುತ್ತೆ. ಅದೇ ರೀತಿ ಇಂಡಿಯಾ ಅಲಯನ್ಸ್ ಕೂಡ ಕೆಲಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲೆಕ್ಷನ್ ಯಾವುದು ಏನ್ ಮಾಡಬೇಕು ಅಂತ ಸ್ಟ್ರಾಟಜಿ ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಸೊ ಇದೇ ಕೆಲವೊಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಇದೆ. ಐ ಅಗ್ರಿ, ನನ್ನ ವಿಡಿಯೋಸ್ ಎಲ್ಲ ತುಂಬಾ ಲೇಟ್ ಆಗಿ ಬರ್ತಾ ಇದೆ. ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರೆ ಆಯ್ತಲ್ವಾ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ. ಎಲ್ಲಿ ಟ್ರಾವೆಲ್ ಮಾಡ್ತಿದ್ರು ನಾನು ಮೊಬೈಲಲ್ಲಿ ಏನೋ ಬರ್ಕೊಂತ ಹೋಗ್ಬೋದು. ಹೋಪ್ಫುಲಿ ಐ ಬಿಕಮ್ ಮೋರ್ ಆಕ್ಟಿವ್ ಯೂಟ್ಯೂಬ್ ಚಾನಲ್ ಅಲ್ಲಿ. Anyways, thank you so much for watching this video. Video is please let me know by hitting that thumbs up. Please to subscribe to the channel. Thanks again. Take care.